ಐಪಿಎಲ್ ಫೈನಲ್ ಪಂದ್ಯವನ್ನ ವೀಕ್ಷಿಸಿದವರು ಈ ರಸಿಕ್ದರ್ನ ಫ್ಯಾನ್ ಆಗಿದ್ರೆ ಅಚ್ಚರಿ ಇಲ್ಲ. ಗುಜರಾತ್ ಟೈಟನ್ಸ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ಗಳಾದ ಗಿಲ್ ಮತ್ತು ಸುದರ್ಶನ್ ಇಬ್ಬರು ತಂಡದ ಮೊತ್ತ 26ಕ್ಕೆ ತಲುಪುವಾಗಲೇ ಔಟ್ ಆಗಿ ಹೊರಟು ಹೋದಾಗ ಕ್ರೀಸ್ಗೆ ಬಂದವರೇ ನಿಶಾಂತ್ ಸಿಂಧು. ಇವರು ಹಾರ್ಡ್ ಹಿಟ್ಟರ್. ಇನ್ನೊಂದು ತುದಿಯಲ್ಲಿ ಬಟ್ಲರ್ ಇದ್ರು. ಇವರಿಬ್ಬರು ಜೊತೆ ಸೇರಿ 30 ರನ್ ಕಲೆ ಹಾಕಿದಾಗ ಆರ್ಸಿಬಿಯಲ್ಲಿ ಆತಂಕ ಮನೆ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ನಿಶಾಂತ್ ಸಿಂಧು ವಿಕೆಟ್ ಅನ್ನು ಹಾರಿಸಿದವರೇ ಈ ರಸಿಕ್ದರ್. ಹಾಗಂತ ಇವರ ವಿಕೆಟ್ ಬೇಟೆ ಇಲ್ಲಿಗೆ ನಿಲ್ಲಲಿಲ್ಲ. ವೆಸ್ಟ್ ಇಂಡೀಸ್ನ ವೇಗದ ಬೌಲರ್ಗೆ ಒಂದೇ ಓವರ್ನಲ್ಲಿ 5 ಸಿಕ್ಸರ್ಗಳನ್ನು ಸಿಡಿಸಿ ಹಾರ್ಡ್ ಹಿಟ್ಟರ್ ಆಗಿ ಗುರುತಿಸಿಕೊಂಡಿರುವ ಥೇವಾಟಿಯ ಕ್ರೀಸ್ಗೆ ಬಂದರು. ಯಾವುದೇ ಸಂದರ್ಭದಲ್ಲೂ ಪಂದ್ಯದ ಗತಿಯನ್ನೇ ತಿರುಗಿಸಬಲ್ಲ ಸಾಮರ್ಥ್ಯ ಇವರಿಗಿದೆ. ಆದರೆ ರಸಿಕ್ದರ್ ಮತ್ತೆ ಬೇಟೆಗೆ ಇಳಿದರು. ಬರೀ 7 ರನ್ನಿಗೆ ಥೇವಾಟಿಯ ವಿಕೆಟ್ ಅನ್ನು ಹಾರಿಸಿದರು. ಆ ಬಳಿಕ ಅಫ್ಘಾನಿಸ್ತಾನದ ಸ್ಟಾರ್ ಬೌಲರ್ ಮತ್ತು ಬ್ಯಾಟ್ಸ್ಮನ್ ಆಗಿರುವ ರಶೀದ್ ಖಾನ್ ಅವರ ವಿಕೆಟ್ ಅನ್ನು ಉರುಳಿಸಿದರು. ಹೀಗೆ ಫೈನಲ್ ಪಂದ್ಯದಲ್ಲಿ 4 ಓವರ್ ಅನ್ನು ಎಸೆದು ಬರೀ 27 ರನ್ ಅನ್ನು ನೀಡಿ 3 ವಿಕೆಟ್ ಕಬಳಿಸಿದರು. ಈ ರಸಿಕ್ದರ್ ಕಾಶ್ಮೀರದವರು. ಪೂರ್ತಿ ಹೆಸರು ರಸಿಕ್ ಸಲಾಮ್ದರ್. ಮಗ ಸೈನಿಕನಾಗಬೇಕು ಅಂತ ಅವರ ತಂದೆ ಅಬ್ದುಲ್ ಸಲಾಮ್ದರ್ ಬಯಸಿದ್ರು. ಅವರು ಅರೆಕಾಲಿಕ ಶಾಲಾ ಶಿಕ್ಷಕ. ಇವರದ್ದು ಕೆಳ ಮಧ್ಯಮ ವರ್ಗದ ಬಡ ಕುಟುಂಬ. ಕುಲ್ಗಾಂವ್ ಜಿಲ್ಲೆಯ ಅಸ್ಮುಜಿ ಎಂಬ ಸಣ್ಣ ಹಳ್ಳಿಯಲ್ಲಿ ಈ ಕುಟುಂಬ ವಾಸಿಸುತ್ತದೆ. ನೀನು ಸೈನಿಕನಾಗಬೇಕು ಎಂದು ತಂದೆ ಹೇಳಿದಾಗ ರಸಿಮ್ದರ್ ಎದುರಾಡಲಿಲ್ಲ. ಸೇನೆಗೆ ಸೇರುವ ಮೊದಲು ನನಗೆ ಟ್ರೈನಿಂಗ್ನ ಅಗತ್ಯ ಇದೆ, ಆದ್ದರಿಂದ ಶ್ರೀನಗರಕ್ಕೆ ಟ್ರೈನಿಂಗ್ಗೆ ಹೋಗಬೇಕು ಅಂತ ರಸಿಕ್ದರ್ ತನ್ನ ತಂದೆಯಲ್ಲಿ ಹೇಳಿದ್ರಂತೆ. ಮಗನ ಮಾತಿನಿಂದ ತಂದೆಗೆ ಖುಷಿಯಾಯಿತು. ಇವರ ಮನೆಯಿಂದ 40 ಕಿಲೋಮೀಟರ್ ದೂರದಲ್ಲಿದ್ದ ಶ್ರೀನಗರಕ್ಕೆ ಆರ್ಮಿ ಟ್ರೈನಿಂಗ್ ಅಂತ ಅಪ್ಪ ಈ ರಸಿಕ್ದರ್ ಅನ್ನ ದಿನ ಕಳಿಸ್ತಾರೆ. ಆದರೆ ಮಗ ಶ್ರೀನಗರದಲ್ಲಿ ಸೇನಾ ಟ್ರೈನಿಂಗ್ಗೆ ಸೇರ್ಕೊಂಡಿರಲಿಲ್ಲ. ಅಲ್ಲಿ ಕ್ರಿಕೆಟ್ ಟ್ರೈನಿಂಗ್ ಪಡಿತಾ ಇದ್ದ. ಆದರೆ ಒಂದು ದಿನ ಸತ್ಯ ಬಯಲಾಯಿತು. ಮಗ ತನ್ನಲ್ಲಿ ಸುಳ್ಳು ಹೇಳಿದ್ದಾನೆ ಅನ್ನೋದು ತಂದೆಗೆ ಗೊತ್ತಾದ ಕೂಡಲೇ ತಂದೆಯ ಸಿಟ್ಟು ನೆತ್ತಿಗೇರಿತು. ಆಗ ತಂದೆ ಮತ್ತು ಮಗನ ನಡುವೆ ನಿಂತು ಜಗಳ ನಿಲ್ಲಿಸಿದ್ದೇ ತಾಯಿ. ಮಾತ್ರ ಅಲ್ಲ, ಮಗನ ಆಸೆಗೆ ತಣ್ಣೀರು ಎರಚದೆ ಅವರು ಬೆಂಬಲಕ್ಕೆ ನಿಂತರು. ಈ ರಸಿಕ್ದರ್ನನ್ನ ಮೊಟ್ಟ ಮೊದಲು ಗುರುತಿಸಿದ್ದು ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ಇರ್ಫಾನ್ ಪಠಾಣ್. 2018ರಲ್ಲಿ ಪಠಾಣ್ ಅವರು ಜಮ್ಮು ಕಾಶ್ಮೀರ ತಂಡದ ಮೆಂಟರ್ ಆಗಿದ್ರು. ಅವರು ಈ ರಸಿಕ್ನ ಪ್ರತಿಭೆಯನ್ನು ಮನಗಂಡು ಬೆಂಬಲಿಸಿದ್ರು. ಹೀಗೆ ತನ್ನ 17ನೇ ವಯಸ್ಸಿನಲ್ಲಿಯೇ ಮುಂಬೈ ಇಂಡಿಯನ್ಸ್ ತಂಡದ ಕಣ್ಣಿಗೆ ಬಿದ್ದರು. ಐಪಿಎಲ್ಗೆ ಪಾದಾರ್ಪಣೆ ಮಾಡಿದರು. ಆ ಬಳಿಕ ಬಿಡುವನ್ನು ಪಡೆದುಕೊಂಡ್ರು. ಈ ಬಿಡುವಿನ ಬಳಿಕ ಕ್ರಿಕೆಟ್ ಮೈದಾನಕ್ಕೆ ಮರಳಿದ ಇವರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 6 ಕೋಟಿಗೆ ಖರೀದಿಸಿತು. ಇದೀಗ ಆ 6 ಕೋಟಿಗೆ ದುಪ್ಪಟ್ಟು ಸಂಭ್ರಮವನ್ನು ಆರ್ಸಿಬಿಗೆ ಈ ರಸಿಕ್ ಸಲಾಂ ಒದಗಿಸಿದ್ದಾರೆ. ಇವರು 12 ಪಂದ್ಯಗಳಲ್ಲಿ ಒಟ್ಟು 19 ವಿಕೆಟ್ಗಳನ್ನು ಉರುಳಿಸಿದ್ದಾರೆ. ಕ್ವಾಲಿಫೈಯರ್ ಪಂದ್ಯದಲ್ಲಿ ಇದೇ ಗುಜರಾತ್ ತಂಡದ ವಿರುದ್ಧ ಒಂದೇ ಓವರ್ನಲ್ಲಿ ಒಂದೇ ಒಂದು ರನ್ ನೀಡದೆ 2 ವಿಕೆಟ್ಗಳನ್ನು ಉರುಳಿಸಿದ್ರು. ಆರ್ಸಿಬಿಯ ಮಟ್ಟಿಗೆ ರಸಿಕ್ ಮಧ್ಯಮ ಸರದಿಯ ಪ್ರಮುಖ ಬೌಲರ್. ಭುವನೇಶ್ವರ್ ಕುಮಾರ್ ಮತ್ತು ಹೇಜಲ್ವುಡ್ ಅವರ ಆರಂಭಿಕ ಬೌಲಿಂಗ್ನ ಬಳಿಕ ಇವರು ಬೌಲಿಂಗ್ಗೆ ಇಳಿತಾರೆ. ಇವರಿಬ್ಬರು ಖ್ಯಾತಿವೆತ್ತ ಬೌಲರ್ ಆಗಿರೋದ್ರಿಂದ ರಸಿಕ್ ಸಾಧನೆ ಅಷ್ಟಾಗಿ ಚರ್ಚೆಗೆ ಒಳಗಾಗಿಲ್ಲ. ಅವರ ನೆರಳಿನಲ್ಲಿ ಈ ರಸಿಕ್ ಬೌಲಿಂಗ್ ಮಾಡ್ತಾ ಫೈನಲ್ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.